ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗಲೇ ಬ್ಲಿಂಕ್ ಮೂವಿ ನೋಡಿ ಬಂದ್ವಿ. ಸಚ್ ಆನ್ ಅಮೇಝಿಂಗ್ ಕಾನ್ಸೆಪ್ಟ್. ಈ ಥರ ಕನ್ನಡದಲ್ಲಿ ಬಂದಿರೋದು ಐ ಥಿಂಕ್ ನಾವು ಎಲ್ಲರೂ ಹೆಮ್ಮೆ ಪಡಬೇಕು. ಮತ್ತು ಹ್ಯಾಟ್ಸ್ ಆಫ್ ಟು ದ ಎಂಟೈರ್ ಟೀಮ್. ಶ್ರೀನಿಧಿ ಸರ್ ಅವರು ಆ್ಯಂಡ್ ದ ಎಂಟೈರ್ ಟೀಮ್ ಆಫ್ ಬ್ಲಿಂಕ್. ಪರ್ಫಾರ್ಮೆನ್ಸ್ ಆಗಲಿ, ಮ್ಯೂಸಿಕ್ ವಾಸ್ ಟಾಪ್ ನಾಚ್ ಆ್ಯಂಡ್ ಮೇಕಿಂಗ್ ಕೂಡ ಅವರು ಹೊಸಬ್ರು ಅಂತ ಜೆನ್ವಿನ್ಗೆ ಅನಿಸಲ್ಲ. ಸೊ ಈ ಥರ ಸಿನಿಮಾ ಕನ್ನಡದಲ್ಲಿ ಬಂದಿದೆ. ಐ ಥಿಂಕ್ ವಿ ಆಲ್ ಶುಡ್ ಬಿ ಪ್ರೌಡ್ ಆಫ್ ಇಟ್. ಸೊ ಪ್ಲೀಸ್ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಖಂಡಿತ ಎಂಜಾಯ್ ಮಾಡ್ತೀರಾ. ಒಂದು ಬ್ರೈನ್ ಸ್ಟ್ರೋಮ್ ಆಗುತ್ತೆ ನಿಮ್ಮದು. ಕಂಪ್ಲೀಟ್ಲಿ ಎಡ್ಜ್ ಆಫ್ ದ ಸೀಟ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಸೊ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಬ್ಲಿಂಕ್. ಇಲ್ಲ, ತುಂಬಾ ಚೆನ್ನಾಗಿದೆ, ಹೊಸದಾಗಿದೆ ಕಾನ್ಸೆಪ್ಟು. ಆ್ಯಂಡ್ ಯಾವತ್ತೂ ಕನ್ನಡ ಸಿನಿಮಾ ಈ ಥರ ಒಂದು ಕಾನ್ಸೆಪ್ಟ್ ನೋಡಿಲ್ಲ. ಸೊ ಇಟ್ಸ್ ವೆರಿ ವೆರಿ ನೈಸ್. ಆ್ಯಂಡ್ ಬರೀ ರಿವೀಲ್ ಮಾಡ್ಬೋದಾ? ಓಕೆ. ಆ್ಯಂಡ್ ಐ ಲವ್ ದ ವೇ ದ ಡಿರೆಕ್ಟರ್ ಹ್ಯಾಸ್ ಸ್ಟಿಚ್ ಟುಗೆದರ್ ಥಿಯೇಟರ್ ಆ್ಯಂಡ್ ಫಿಲ್ಮ್. ಇಟ್ಸ್ ವೆರಿ ವೆರಿ ನ್ಯೂ. ಅದು ಕೂಡ ಯಾವತ್ತೂ ನೋಡಿಲ್ಲ, ಈ ಥರ ನೋಡಿಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ದೀಕ್ಷಿತ್ಗೆ ಒಂದು ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. 2 ಬ್ಯಾಕ್ ಟು ಬ್ಯಾಕ್ ಸಿನಿಮಾಸ್ ಮಾಡಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದೀಕ್ಷಿತ್ ಆ್ಯಂಡ್ ಎವ್ರಿ ಪರ್ಫಾರ್ಮರ್ ಇನ್ ದಿಸ್ ಫಿಲ್ಮ್. ಇಟ್ಸ್ ವೆರಿ 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 ನೈಸ್. ಥ್ಯಾಂಕ್ ಯು.